ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ನಿನ್ನೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಮಾಡಿದರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಈ ಪ್ರೆಸ್ ಮೀಟ್ ಇಷ್ಟು ಅಂದರೆ ನಮ್ಮ ಭಾರತ ಸ್ವತಂತ್ರ ಆದಾಗಿನಿಂದ ಇದುವರೆಗಿನ ಒಂದು ಯಾರು ನಂಬಲಾಗದಂಥ ಅತ್ಯದ್ಭುತ ಪ್ರೆಸ್ ಮೀಟ್ ಅಂದರೆ ತಪ್ಪಲ್ಲ. ಒಂದು ಪ್ರೆಸ್ ಮೀಟ್ ಅದ್ಭುತ ಅಂತ ಹೇಳೋಕ್ಕಾಗುತ್ತಾ? ಈ ಪ್ರೆಸ್ ಮೀಟ್ ಬಗ್ಗೆ ಹೇಳಲೇಬೇಕಾಗಿದೆ. ಯಾಕೆಂದರೆ ಈ ಪ್ರೆಸ್ ಮೀಟ್ ರಾಹುಲ್ ಗಾಂಧಿ 1 ಗಂಟೆ ಕಾಲ ನಡೆಸಿದರು. 1 ಗಂಟೆ ಕಾಲ ನಡೆಸಿದರೆ ಅದೊಂದು ದೊಡ್ಡ ಪ್ರೆಸ್ ಮೀಟ್ ಆಗ್ಬಿಡ್ತಾ, ಅದ್ಭುತ ಪ್ರೆಸ್ ಮೀಟ್ ಆಗ್ಬಿಡ್ತಾ ಅಂತ ನೀವು ಕೇಳ್ಬೋದು. ಆದರೆ ಈ ಪ್ರೆಸ್ ಮೀಟ್ನಲ್ಲಿ ರಾಹುಲ್ ಗಾಂಧಿ ಏನು ವಿಷಯ ಹೇಳಿದರು ಅನ್ನೋದನ್ನು ನಾನು ನಿಮಗೆ ಜಸ್ಟ್ ಟ್ರೇಲರ್ ಹೇಳ್ತೀನಿ ಅಷ್ಟೇ. ಯಾಕಂದರೆ ಆ 1 ಗಂಟೆ ನಾನು ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ. ಇಲ್ಲಿ ನಾನು ಜಸ್ಟ್ ಒಂದು ಫಿಲ್ಮ್ ಟ್ರೇಲರ್ ಏನು ಹೇಳ್ಬೋದು ಅದನ್ನು ನಿಮ್ಗೆ ಹೇಳಕ್ಕೆ ಹೋಗ್ತೀನಿ. ಆದರೆ ಆ ಒಂದು ಅದ್ಭುತವಾದ ಪ್ರೆಸ್ ಮೀಟ್ನ ನಾನು ಸಮರೈಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೇಬೇಕು. ಎಲೆಕ್ಷನ್ ಕಮಿಷನ್ ಮೋಸ ಮಾಡಿದೆ. ಎಲೆಕ್ಷನ್ ಕಮಿಷನ್ ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಚುನಾವಣೆಗಳಲ್ಲಿ ಮೋಸ ಮಾಡಿ BJPಯನ್ನು ಗೆಲ್ಲೋ ಥರ ಮಾಡಿದೆ ಅನ್ನೋದು ಒನ್ ಲೈನ್ ರಾಹುಲ್ ಗಾಂಧಿಯವರ ಆರೋಪ. ಈ ಆರೋಪ ರಾಹುಲ್ ಗಾಂಧಿಯವರು ವರ್ಷಾಂಗಟ್ಲೆಯಿಂದ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ಆದರೆ ಈ ಬಾರಿ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋದಕ್ಕೆ ಪಕ್ಕ ಸಾಕ್ಷಿ ತೊಗೊಂಡು ಬಂದಿದ್ರು. ಆ ಸಾಕ್ಷಿ ತೊಗೊಂಬರೋಕ್ಕೆ ಅವರು ಹಿಂದಿನ 6 ತಿಂಗಳುಗಳ ಕಾಲ ಅವರು ಇದಕ್ಕೆ ಒಂದು ಬುನಾದಿ ಹಾಕಿದರು. ಅಂದರೆ 6 ತಿಂಗಳುಗಳ ಕಾಲ ಅವರು ಎಲೆಕ್ಷನ್ ಕಮಿಷನಿಂದ ಏನು ಸಂಗ್ರಹ ಮಾಡಿದ್ರು ಪೇಪರ್ಗಳು, ಬ್ಯಾಲೆಟ್ ಪೇಪರ್ಗಳು, ಅವುಗಳನ್ನು ಅವರು ಪರೀಕ್ಷೆ ಮಾಡಿದರು. ಅಂದರೆ ಅದನ್ನು ಇಟ್ಕೊಂಡು ಯಾವ ಥರ ಎಲೆಕ್ಷನ್ ಕಮಿಷನ್ ಮೋಸ ಮಾಡಿದೆ ಅನ್ನೋದನ್ನು ಅವರು ಪ್ರೂವ್ ಮಾಡಿದರು. ಎಲೆಕ್ಷನ್ ಕಮಿಷನ್ಗೆ ಅವರು ಸಾಫ್ಟ್ ಕಾಪಿ ಕೇಳಿದಂತೆ, ಆದರೆ ಸಾಫ್ಟ್ ಕಾಪಿ ಎಲೆಕ್ಷನ್ ಕಮಿಷನ್ ಕೊಡಲಿಲ್ಲ ಮತ್ತು ಅದನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟಿದೆ ಅಂತ ಹೇಳಿದರು. ಅವ್ರು ಕೊಟ್ಟಿದ್ದು ರಾ ಕಾಪಿ. ಎಷ್ಟು? 7 ಅಡಿಯಷ್ಟು ಎತ್ತರದ ರಾ ಕಾಪಿ ಅವರು ಕೊಟ್ಟರು. ಅದರಲ್ಲಿ ಸಾವಿರಾರು ಪೇಪರ್ಗಳಿದ್ದು. ನಿಮ್ಗೆ ಗೊತ್ತು, ಒಂದೊಂದು ಪೇಪರ್ಲಿ ಎಷ್ಟೆಷ್ಟು ಜನರದ್ದು ಒಂದು ಡಾಟಾ ಇರುತ್ತೆ. ಅಂದರೆ ನಾವು ಹೋಗ್ತೀವಲ್ಲ, ನಮ್ಮ ಹೆಸರಿದೆಯಾ ಅಂತ ಕೇಳ್ತೀವಲ್ಲ, ಅಲ್ಲಿ ಅದನ್ನು ರಾಹುಲ್ ಗಾಂಧಿಯವರು 6 ತಿಂಗಳ ಕಾಲ 40 ಜನರ ಒಂದು ಟೀಮ್ ಹಗಲು ರಾತ್ರಿ ಕೂತ್ಕೊಂಡು ಅದನ್ನು ವರ್ಕೌಟ್ ಮಾಡಿದೆ. ಅದರಲ್ಲಿ ವರ್ಕೌಟ್ ಮಾಡೋವಂಥದ್ದು ಏನಿದೆ? ಏನು ಅಂದರೆ, ಒಬ್ಬ ವ್ಯಕ್ತಿ 1ಕ್ಕಿಂತ ಹೆಚ್ಚು ಸಲ ವೋಟ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಹೇಳಿ ಆರೋಪ ಮಾಡ್ತಾ ಇರೋದು. ಅದನ್ನು ಹೆಂಗೆ ಪ್ರೂವ್ ಮಾಡೋದು? ಯಾಕಂದರೆ ಸಾಫ್ಟ್ ಕಾಪಿ ಇಲ್ಲ. ಸಾಫ್ಟ್ ಕಾಪಿ ಇದ್ರದ್ದು 1 ನಿಮಿಷದ ಕೆಲಸ. ಅಂದರೆ ಈ ವ್ಯಕ್ತಿ ಎಲ್ಲೆಲ್ಲಿದ್ದಾನೆ ಅಂತ ಹೇಳೋದು. ಆದರೆ ಇಲ್ಲಿ ಬರೀ ಇರೋದು ಹಾರ್ಡ್ ಕಾಪಿ, ಆ ಪೇಪರ್. ಇಲ್ಲಿ ಸಾವಿರಾರು ಪೇಪರ್ ಇದೆ, ಬಂಡಲ್. ಇಲ್ಲಿ ಎಷ್ಟು ಕಷ್ಟದ ಇದು ಟಾಸ್ಕ್ ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಫೋಟೋ ನೀವು ನೋಡ್ತೀರಾ, ಅಡ್ರೆಸ್ ನೋಡ್ತೀರಾ, ಈ ವ್ಯಕ್ತಿನೇ ಇನ್ನೊಂದು ಕಡೆನೂ ವೋಟ್ ಮಾಡಿದ್ರೆ ಅಂತ ಪ್ರೂವ್ ಮಾಡಬೇಕಾದ್ರೆ ಅಲ್ಲಿರೋ ಸಾವಿರಾರು ಪೇಜ್ಗಳಲ್ಲಿರೋ ಸಾವಿರಾರು ಹೆಸರುಗಳನ್ನ ಮತ್ತೊಂದು ಸಲ ಚೆಕ್ ಮಾಡಬೇಕು. ಅಂದರೆ ಆ ಒಂದು ಹೆಸರು ಜೊತೆ ಟ್ಯಾಲಿ ಮಾಡಬೇಕು, ಆ ಜೊತೆ ಒಂದು ಫೋಟೋ ಜೊತೆ ಟ್ಯಾಲಿ ಮಾಡಬೇಕು. ಈ ಟ್ಯಾಲಿ ಮಾಡಿದ್ರೆ ಅಂದರೆ ಅಷ್ಟೆಲ್ಲ ಪೇಪರ್ನಲ್ಲಿ ಟ್ಯಾಲಿ ಮಾಡಿದಾಗ ಮತ್ತೆ ಇನ್ನೊಂದು ಕಡೆ ಸಿಗುತ್ತೆ. ಈ ಥರ ಟ್ಯಾಲಿ ಮಾಡೋದಕ್ಕೆ ಎಷ್ಟು ಪೇಷನ್ಸ್ ಇರಬೇಕು, ಎಷ್ಟು ಕಷ್ಟ. ಇದು ಇಂಪಾಸಿಬಲ್ ಟಾಸ್ಕ್. ಆದರೆ ಈ ಇಂಪಾಸಿಬಲ್ ಟಾಸ್ಕ್ನ ರಾಹುಲ್ ಗಾಂಧಿ ಸಾಧ್ಯ ಮಾಡಿದ್ರೆ, ಪಾಸಿಬಲ್ ಮಾಡಿದ್ರೆ ಅಂದರೆ ಇದು ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಅಂದರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಆ ಪ್ರೆಸ್ ಮೀಟಲ್ಲಿ ತೋರಿಸ್ತಾ ಹೋಗ್ತಾರೆ, ನೋಡಿ ಈ ವ್ಯಕ್ತಿ ಇಲ್ಲೂ ಇದ್ದಾನೆ. ಅಂದರೆ 4 ಕಡೆ 5 ಕಡೆ ಒಬ್ಬನೇ ವ್ಯಕ್ತಿ ವೋಟ್ ಮಾಡಿದ್ದಾನೆ. ಆ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆ ವೋಟ್ ಮಾಡಿದೆ ಅಂತ ಹೇಳೋಕ್ಕೆ ಎಲ್ಲ ಮತ್ತೆ ಸಾವಿರಾರು ಪೇಜಸ್ನ ಹುಡುಕಿ ಇದು ಮಾಡ್ಯಾರ. ಸೊ ಇದೊಂದು ಫೇಕ್ ವೋಟರ್ಸ್. ಇನ್ನೊಂದು, ಅಂಥ ವ್ಯಕ್ತಿಗಳು ಒಬ್ಬರಲ್ಲ ಇಬ್ಬರಲ್ಲ, ಅಂದರೆ ಈ ಒಂದು ಎಲೆಕ್ಷನ್ನಲ್ಲಿ ವೋಟ್ ಮಾಡಿದವರು ಮತ್ತು ಇನ್ನೊಂದು ರಾಜ್ಯದಲ್ಲಿ ಅಂದರೆ 3-4 ರಾಜ್ಯಗಳಲ್ಲಿ ಒಬ್ಬನೇ ವ್ಯಕ್ತಿ ವೋಟ್ ಮಾಡಿದ್ದಾನೆ. ಅದನ್ನು ರಾಹುಲ್ ಗಾಂಧಿ ಅವರಲ್ಲಿ ತೋರಿಸ್ತಾರೆ ವಿತ್ ಪ್ರೂಫ್. ಇದಾಯಿತು. ಆಮೇಲೆ ಇನ್ನೊಂದು, ಇದಂತೂ ಮೇಲೇನೆ ಎದ್ದು ಕಾಣೋ ಸತ್ಯ. ಒಂದು ರೂಮ್ನಲ್ಲಿ, ಒಂದು ಸಿಂಗಲ್ ಬೆಡ್ರೂಮ್ನಲ್ಲಿ ಏನು ಹೇಳ್ತಾರೆ, 60 ಜನ 70 ಜನ 80 ಜನ ಇದ್ದರು ಅಂತ ತೋರಿಸ್ತಾ ಇದ್ದಾರೆ. ಯಾರು? ಎಲೆಕ್ಷನ್ ಕಮಿಷನ್ ಒಂದು ಡಾಟಾ. ಒಂದು ಸಿಂಗಲ್ ರೂಮ್ನಲ್ಲಿ 80 ಜನ ಇದ್ರಂತೆ ವೋಟರ್ಸ್, ಅವ್ರದ್ದು ಲಿಸ್ಟ್ ಇದೆ. ಸೊ ಇಸ್ ಪಾಸಿಬಲ್ಲ. ಆಮೇಲೆ ಇನ್ನು ನಗು ಬರೋವಂಥ ವಿಷಯ, 0 ಅಂದರೆ ನಿಮ್ಮ ಅಡ್ರೆಸ್ ಎಲ್ಲಿದೆ ಏನಿದೆ ಅಂತ ನೋಡೋದಾದರೆ ಅಲ್ಲಿ ಹೌಸ್ ನಂಬರ್ 0 ಅಂತಿದೆ. ಇದನ್ನು ರಾಹುಲ್ ಗಾಂಧಿ ಬೆಳ್ ಮಾಡಿ ತೋರಿಸ್ತಾರೆ. ಅದು ಒಂದಲ್ಲ, ಇದು ಸಾವಿರಾರು ಪೇಪರ್ಗಳಲ್ಲಿ ಇದಿದೆ. ಸೊ ಅಂದರೆ
ಹೌಸ್ ನಂಬರ್ 0 ಅಡ್ರೆಸ್ ಇಲ್ಲ, ಅದು ಅಂಥ ವೋಟರ್ಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆಮೇಲೆ ಅಪ್ಪನ ಹೆಸರು ಏನು PP4 ಏನು ಅರ್ಥ ಆಯ್ತೇನಾದರೂ? ಇದು ಅಲ್ಲಿ ಅಪ್ಪನ ಏನು ನಿಮ್ಮ ಅಪ್ಪನ ಹೆಸರು ಅಂತಂದರೆ ಆ ಅಪ್ಪನ ಹೆಸರು ಜಾಗದಲ್ಲಿ ಇದು ಈ ಥರ PP ಅಂತಿದೆ. ಅಂದರೆ ಏನಾದರೂ ಒಂದು ಟೈಪ್ ಮಾಡಿ ಅಪ್ಪನ ಹೆಸರು ಜಾಗದಲ್ಲಿ ಅಂತ ಹೇಳಿದರೆ ಏನು ಟೈಪ್ ಮಾಡ್ಬೋದು, ಸುಮ್ಮನೆ ಏನಾದರೂ ಒಂದು ಕೂಟೋದು ಅದು ಅಲ್ಲಿದೆ. ಸೊ ಇದನ್ನು ನೋಡ್ತಿದ್ದ ಅಂದರೆ ಪ್ರೆಸ್ ಮೀಟಲ್ಲಿ ಪತ್ರಕರ್ತರು ನಕ್ಕಾಗ ರಾಹುಲ್ ಗಾಂಧಿ ಹೇಳ್ತಾರೆ, ಇದು ನಗುವಂಥ ವಿಷಯನಾ? ಅಂದರೆ ನೀವು ನಗುಬತ್ತಾದರೆ ಇದು ನಗುವಂಥ ವಿಷಯ ಅಲ್ಲ, ಇಡೀ ನಮ್ಮ ಪ್ರಜಾಪ್ರಭುತ್ವನೇ ಸಾಯ್ತಾ ಇದೆ. ಪ್ರಜಾಪ್ರಭುತ್ವದ ಬುನಾದಿನೇ ಈ ಎಲೆಕ್ಷನ್ನು. ಆದರೆ ಎಲೆಕ್ಷನ್ನಲ್ಲಿ ಅಂಪೈರ್ ಒಂದು ಕಡೆ ಇದ್ದಾನೆ, ಇದು ಹೆಂಗೆ ಸಾಧ್ಯ? ಸೊ ಇನ್ನೊಂದು ವಿಷಯ ಏನಂತಂದರೆ, ಸಾಯಂಕಾಲ 5 ಗಂಟೆ ಮೇಲೆ ಫುಲ್ ಅಂದರೆ ಓವರ್ ಜನ ಬಂದ್ಬಿಟ್ರು, ಫುಲ್ ಎಲೆಕ್ಷನ್ ಆಯಿತು ಅಂತ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿದೆ. ಅಂದರೆ ಅಸಾಧ್ಯ ಅನ್ನೋಷ್ಟು ಜನ ವೋಟ್ ಮಾಡಿದರು ಸಾಯಂಕಾಲ ಎಷ್ಟು ಗಂಟೆ ಮೇಲೆ? 5 ಗಂಟೆಯಿಂದ 6-7 ಗಂಟೆವರೆಗೂ ಅಂತ. ಎಷ್ಟು ಜನ ತೋರಿಸಿದ್ರು? 600 ಜನ ತೋರಿಸಿದ್ರೆ ಕೆಲವೊಂದು ಕಡೆ 600 ಜನ ಒಂದು ಬೂತಲ್ಲಿ ವೋಟ್ ಮಾಡಕ್ಕೆ ಹೋದರೆ ಸಾಯಂಕಾಲ 5 ಗಂಟೆಗೆ ಒಬ್ರಿಗೆ ಒಂದೇ 1 ನಿಮಿಷ ಅಂತಂದ್ರು ತೊಗೊಂಡ್ರು 600 ನಿಮಿಷ ಆಗುತ್ತೆ. 600 ನಿಮಿಷ ಅಂದರೆ ಒಂದು 60 ನಿಮಿಷಕ್ಕೆ 1 ಗಂಟೆ ಅಂದರೆ 600 ನಿಮಿಷಕ್ಕೆ 10 ಗಂಟೆ ಆಯಿತು. ಸಾಯಂಕಾಲ 5ರಿಂದ 7 ಗಂಟೆ ಅಂದರೆ 2 ಗಂಟೆ, 2 ಅವರಲ್ಲಿ 10 ಗಂಟೆನ ಹೆಂಗೆ ನೀವು ತೋರಿಸ್ತೀರಾ? ಸಾಯಂಕಾಲ 6 ಗಂಟೆ ಅಂದರೆ ಬೆಳಗಿನ ಜಾವ 4 ಗಂಟೆ ಆಗಬೇಕದು, ಅಷ್ಟು ಜನ ವೋಟ್ ಮಾಡ್ಬೇಕಂದ್ರೆ. ಆದರೆ ವೋಟ್ ಮಾಡಿದ್ದಾರೆ ಅಲ್ಲಿ, ಹೆಂಗೆ ಸಾಧ್ಯ? ಇದೆಷ್ಟೇ ಅಲ್ಲ, ನ್ಯೂ ವೋಟರ್ಸ್ ಅಂದರೆ ಹೊಸ ವೋಟರ್ಸ್ ಆ್ಯಡ್ ಆದರು. ಇನ್ನು 18 ವರ್ಷ ಆದಮೇಲೆ ಹೊಸ ಆ್ಯಡ್ ಆಗ್ತಾರಲ್ಲ, ಆ ಆ್ಯಡ್ ಆದ ವೋಟರ್ಸ್ ಎಷ್ಟು ಜನ ಅಂದರೆ, ಆ ಆ್ಯಡ್ ಆದ ವೋಟರ್ಸಲ್ಲಿ ಎಷ್ಟು ವಯಸ್ಸಿನವ್ರು ಇದ್ದಾರೆ ಅಂತಂದರೆ 60 ವರ್ಷ, 70 ವರ್ಷ, 80 ವರ್ಷ, ಇನ್ನೂ ಸಾಯಕ್ಕೆ ರೆಡಿ ಇರೋ ಒಂದು ಏಜ್ ಆಗಿರೋ ಮುದುಕರು ಹೆಸರುಗಳು ಅಲ್ಲಿದ್ದಾವೆ. ಅಂದರೆ ಅವರು ಫಸ್ಟ್ ಟೈಮ್ ವೋಟರ್ಸ್ ಅಂತ. ಅದು ಸುಮ್ಮನೆ ಸಂಖ್ಯೆಯಲ್ಲಿಲ್ಲ, ಅದು ಲಕ್ಷ ಸಂಖ್ಯೆಯಲ್ಲಿದ್ದಂಥ ವೋಟರ್ಸ್ಗಳು. 60,000 70,000 ವೋಟರ್ಗಳಿದ್ದಾರೆ ಅಂತ ವೋಟರು. ಇದಂಗೆ ಸಾಧ್ಯ? ಇದು ಸಾಧ್ಯ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಸೊ ಈ ವಿಷಯಗಳನ್ನ ರಾಹುಲ್ ಗಾಂಧಿ ನಿನ್ನೆ ಪ್ರೆಸ್ ಮೀಟಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ ಒಂದು ಎಲೆಕ್ಷನ್ ಕಮಿಷನ್ ಜನರಿಗೆ ಮೋಸ ಮಾಡ್ತಾ ಇದೆ ಎಲೆಕ್ಷನಲ್ಲಿ. ಹಾಗಾಗಿ ನೀವು ಈಗ ನಾವು ಇಷ್ಟು ದಿವಸ ಏನೋ EVM ಮಷೀನಿಂದ ನಮ್ಮ ಪ್ರಾಬ್ಲಮ್ ಆಗುತ್ತೆ, ಬ್ಯಾಲೆಟ್ ಪೇಪರ್ ವಾಪಸ್ ಬನ್ನಿ ನಾವು ಗೆಲ್ಬೋದು ಅಂತ ಇದ್ದೀವಿ. ಆದರೆ ಈ ಥರ ಮೋಸ ಮಾಡೋದು ನೋಡ್ತಾ ಇದ್ದರೆ ನೀವು ಏನು EVM ಅಲ್ಲ, ಬ್ಯಾಲೆಟ್ ಪೇಪರ್ ಇದ್ದರೂ ನಾವು ಗೆಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಎಲೆಕ್ಷನ್ ಕಮಿಷನ್ಗೆ ಹೇಳ್ತಾ ಇದೆ. ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ, ನೀವು ದೂರು ಕೊಡಿ, ನಾವು ನೋಡ್ತೀವಿ, ನೀವು ದೂರು ಕೊಡಿ, ನಾವು ಪರಿಶೀಲನೆ ಮಾಡ್ತೀವಿ. ಒಂದು ವೇಳೆ ನೀವು ಕೊಟ್ಟು ದೂರು ತಪ್ಪಿದರೆ ನಿಮ್ಮೆಲ್ಲ ಆ್ಯಕ್ಷನ್ ತೊಗೊಳ್ತೀವಿ. ಇದು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು. ಅಂದರೆ ನೀವು ಹೇಳ್ತಾ ಇರೋದ್ರಲ್ಲಿ ತಥ್ಯ ಇದೆ, ಅದು ನೋಡ್ತೀವಿ ಅಂತಲ್ಲ, ನೀವು ಹೇಳಿದ ತಪ್ಪಿದ್ರೆ ನಾವು ನಿಮ್ಮೆಲ್ಲ ಆ್ಯಕ್ಷನ್ ತೊಗೊಳ್ತೀವಿ ಅಂತ. ಅದೇ ಟೈಮಲ್ಲಿ ರಾಹುಲ್ ಗಾಂಧಿನೂ ಚಾಲೆಂಜ್ ಮಾಡ್ತಾರೆ, ನೋಡಿ ನೀವು ಇವತ್ತು ಮಾಡ್ತಾ ಇದ್ರಲ್ಲ, ಏನು ಮಾಡ್ತಾ ಇರಲ್ಲ, ನಾನು ತೋರಿಸ್ತಾ ಇದ್ದೀನಿ, ಇದನ್ನು 6 ತಿಂಗಳು ನಾನು ಕಷ್ಟಪಟ್ಟು ಅಂದರೆ ಡಾಟಾ ಸಂಗ್ರಹ ಮಾಡಿದ್ದೀನಿ, ನಾನು ಇದನ್ನು ಎನ್ಕ್ವೈರಿ ಮಾಡಿದ್ದೀನಿ, ಇದು ನಾನು ತೋರಿಸ್ತಾ ಇರೋದು ಸತ್ಯ, ಇದನ್ನು ಇಲ್ಲಿದೆ. ನೀವು ಈಗಲೂ ಸುಧಾರಿಸ್ಕೊಳ್ದೇ ಇದ್ದರೆ ಮತ್ತು ಇದನ್ನು ಕಂಟಿನ್ಯೂ ಮಾಡಿದ್ರೆ ನಾಳೆ ದಿವಸ ಮತ್ತೆ ಯಾವತ್ತಾದ್ರು ಒಂದು ಸರ್ಕಾರ ಬದಲಾಗೇ ಆಗುತ್ತೆ, ನಮ್ಮ ಸರ್ಕಾರ ಬರುತ್ತೆ. ಆಗ ಪ್ರತಿಯೊಬ್ಬ ಏನು ಈಗ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗದಲ್ಲಿ ಇದ್ದಾರಲ್ಲ, ಪ್ರತಿಯೊಬ್ಬ ಸಿಂಗಲ್ ಅಧಿಕಾರನೂ ಹುಡುಕಿಬಿಟ್ಟು ಅವನು ಚಿಕ್ಕವನಿರಲಿ ದೊಡ್ಡ ರ್ಯಾಂಕಿಂಗ್ ಇರಲಿ, ಪ್ರತಿಯೊಬ್ಬರಿಗೂ ಅವ್ರು ರಿಟೈರ್ಡ್ ಆಗಿದ್ದರೂ ಸಹ ನಾವು ಅವ್ರ ಮೇಲೆ ಆಕ್ಷನ್ ತೊಗೊಳ್ತೀವಿ, ಕಠಿಣವಾದ ಕ್ರಮ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿನ್ನೆ ರಾಹುಲ್ ಗಾಂಧಿ ಪ್ರೆಸ್ ಮೀಟಲ್ಲಿ ಹಾಕಿದ ಬಾಂಬ್. ಮತ್ತು ಈ ಬಾಂಬ್ಗೆ ನಮ್ಮ ಮಾಧ್ಯಮ ಅಥವಾ ಜನರು ಯಾವ ಥರ ಸ್ಪಂದಿಸ್ತಾರೆ ಅಂತ ನೋಡಿದರೆ, ಜನ ಇವತ್ತು ಹಬ್ಬದ ಮೂಡಲ್ಲಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಜನ ಬ್ಯೂಸಿ ಆಗಿದ್ದಾರೆ. ಪ್ರಜಾಪ್ರಭುತ್ವ ಅಲ್ಲಿ ಎಲೆಕ್ಷನಲ್ಲಿ ಸಾಯ್ತಾ ಇದ್ದರೆ ಒಬ್ಬ ಪ್ರಜ್ಞಾವಂತ ಏನು ಅಪೋಸಿಷನ್ ಲೀಡರ್ ಈ ಥರ ಒಂದು ತಥ್ಯನ ವಿತ್ ಪ್ರೂಫ್ ಜೊತೆ ಹೊರಗಡೆ ತೆಗಿತಾ ಇದ್ದರೆ ಜನ ಅದನ್ನು ಸ್ಪಂದಿಸಕ್ಕೆ ರೆಡಿ ಇಲ್ಲ. ಆದರೂ ನಾವು ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ರಾಹುಲ್ ಗಾಂಧಿ ಸತ್ಯನಾ ಅಥವಾ ಎಲೆಕ್ಷನ್ ಕಮಿಷನ್ ಸತ್ಯನಾ? ಎಲೆಕ್ಷನ್ ಕಮಿಷನ್ ಮೋಸ ಮಾಡಿಲ್ವಾ? ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇದ್ದಾರೆ ಅನ್ನೋದನ್ನು ಇದು ಇನ್ನೂ ಹೊಸದಾಗಿ ಅಂದರೆ ಈಗ 3ನೇ ವ್ಯಕ್ತಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಮತ್ತು ನ್ಯಾಯಾಲಯದಲ್ಲಿ ಮಧ್ಯಪ್ರವೇಶಿಸಿ ಇದು ನಿಜಾನ ಸುಳ್ಳ ಅನ್ನೋದನ್ನು ತೀರ್ಮಾನ ಮಾಡಬೇಕು. ಅಲ್ಲಿವರೆಗೂ ಹೋರಾಟ ಮುಂದುವರಿಬೇಕು. ನಮ್ಮ ಫ್ರೀಡಮ್ ಟಿವಿ ಈ ಹೋರಾಟ ಜೊತೆಗಿರುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.